ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ ನಾಳೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಮೆಹಂದಿ ಹಾಕ್ಕೊಳ್ತಾ ಇದ್ದೀವಿ ನಾನು ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ. ನನಗೇನು ಅಷ್ಟಾಗಿ ಬರೋದಿಲ್ಲ, ಅವಳು ಚೆನ್ನಾಗಿ ಹಾಕ್ತಾಳೆ. ಅರೇಬಿಕ್ಕೆಲ್ಲ ಚೆನ್ನಾಗಿ ಹಾಕ್ತಾಳೆ. ಅವಳು ಹಾಕ್ಕೊಳ್ತಾ ಇದ್ದಾಳೆ ಮೆಹಂದಿನ. ಫಸ್ಟ್ ನನಗೆ ಹಾಕ್ಬಿಟ್ಟು ಆಮೇಲೆ ಅವಳು ಹಾಕ್ಕೊಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಹಾಕೋತಾಳೆ ಮೆಹಂದಿ ಎಲ್ಲ. ಹಬ್ಬದ ದಿನ ಎಲ್ಲ ಹೆಂಗಾಯಿತು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಬನ್ನಿ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಎಲ್ಲರೂ ಮನೇಲೆಲ್ಲ ರೆಡಿ ಆಗಿಬಿಟ್ಟು. ಮಳೆ ಬಂದು ತುಂಬ ಕೆಸರಿರೋದ್ರಿಂದ ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ವೆಹಿಕಲ್ಸ್ ಎಲ್ಲ ಓಡಾಡುತ್ತಲ್ವ, ಹಂಗಾಗಿ ತುಂಬ ಕೆಸರಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸಿಂಪಲಾಗಿ ಕಾಟನ್ ಸ್ಯಾರಿನೇ ಹಾಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮೂರಿಗೆ ಹೋಗೋ ದಾರಿ ಫ್ರೆಂಡ್ಸ್. ಇದು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಮಳೆ ಬಂದಿರೋದ್ರಿಂದ ಯಾವ ಕಡೆ ನೋಡಿದರೂ ಹಚ್ಚ ಹಸಿರು, ತುಂಬ ಚೆನ್ನಾಗಿ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಊರಿಂದ ಔಟ್ಕಟ್ಸ್ ಬರುತ್ತೆ ದೇವಸ್ಥಾನ. ಊರಿನಲ್ಲಿ ಎಲ್ಲ ಜನರು ಬಂದಿರ್ತಾರೆ, ರಿಲೇಟಿವ್ಸ್ ಕೂಡ ಬಂದಿರ್ತಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ ಮಂತಲ್ಲಿ ಬರುತ್ತೆ ಇದು ಮಾರಿ ಹಬ್ಬ ಅಂತ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ. ಇದೇ ಟೈಮಲ್ಲೇ ದೇವಸ್ಥಾನಕ್ಕೆ ಹೋಗೋದು. ಇದೇ ದೇವರು ಮಾರಮ್ಮ ಅಂತ ಹೇಳ್ಬಿಟ್ಟು. ಎಲ್ಲ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ. ಇವ್ರು ನಮ್ಮ ಅತ್ತಿಗೆ, ಅವ್ರ ಅತ್ತೆ ಆಗ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಸಿಕ್ಕಿದ್ರು ಅವರೆಲ್ಲ. ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಹಬ್ಬ ಇರೋದ್ರಿಂದ ಒಂದೊತ್ತು ಅಂತ ಇರ್ತೀವಿ ನಮ್ಮ ಕಡೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದೆ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಹಬ್ಬದ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಕಾಯಿ, ಮಸಾಲೆ ಪದಾರ್ಥ ಪ್ರತಿಯೊಂದನ್ನು ಜೋಡಿಸ್ಕೊಂಡಿದ್ದೀವಿ ಅಡುಗೆ ಮಾಡೋದಕ್ಕೋಸ್ಕರ. ತುಂಬ ಜನ ಬರ್ತಾರೆ ಊಟಕ್ಕೆಲ್ಲ. ಟೊಮ್ಯಾಟೊ, ಜೋಡಿಸ್ಕೊಂಡಿರೋದೆಲ್ಲ ಮಿಕ್ಸಿ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾಳೆ. 50ರಿಂದ 100 ಜನ ಬರ್ತಾರೆ ಊಟಕ್ಕೆ. ನೋಡಿ, ಎಲ್ಲ ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾಳೆ. ಕೊತ್ತಂಬರಿ, ಪುದೀನ ಕೂಡ ಲಾಸ್ಟಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದಾಳೆ. ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ನಮ್ಮಮ್ಮ ಮಾಡ್ತಾ ಇದ್ದಾರೆ ಅಡುಗೆನ. ತುಂಬ ಜನ ಅಲ್ವಾ, ನಮ್ಮ ಕೈಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ಅವರೇ ಮಾಡ್ತಾರೆ. ಅಡುಗೆ ಎಲ್ಲ ತುಂಬ ಯಮ್ಮಿ ಆಗಿತ್ತು. ಮಟನ್ ಸಾಂಬಾರ್, ಮಟನ್ ಫ್ರೈ, ಬೋಟಿ ಫ್ರೈ, ತಲೆಕಾಲು ಫ್ರೈ ಎಲ್ಲ ಮಾಡಿದರು. ಎಲ್ಲರೂ ಬಂದವರೆಲ್ಲ ಊಟ ತುಂಬ ಇಷ್ಟಪಟ್ಟು ಊಟ ಮಾಡಿದರು. ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ಅಷ್ಟೇ ಅಲ್ವಾ, ಇನ್ನೇನು ಬೇಕು? ಎಲ್ಲರೂ ಬಂದವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು, ಅಷ್ಟೇ ಸಾಕಲ್ವಾ. ಸಲಾಡ್ ಕೂಡ ಇತ್ತು. ರೋಟಿ ತರಿಸಿದ್ವಿ. ಬಂದಿರೋ ಗೆಸ್ಟ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಬ್ಬ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.